ಎಲ್ಲರಿಗೂ ನಮಸ್ಕಾರ. ವಂಗಿರಣ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು HSTR ಪರೀಕ್ಷೆಯ ಪೇಪರ್ 2ರ ಪತ್ರಿಕೆ ಕನ್ನಡ ಭಾಷೆ ಅನ್ನುವಂತಂದರೆ ಕನ್ನಡ ಒಂದು ಭಾಷೆ ಶಿಕ್ಷಕರ ಒಂದು ಪಠ್ಯ ಒಂದು ಸೂಚಿ ಏನಿದೆ ಅನ್ನುವಂಥದ್ದು, ಸಿಲೆಬಸ್ ಏನಿದೆ ಅನ್ನುವಂಥ ನಾವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮತ್ತು ಅದರ ಜೊತೆಗೆ ಪರಾಮರ್ಶನ ಗ್ರಂಥಗಳನ್ನು ಕೂಡ ಈಗಾಗಲೇ CSE ಅವರು ಹೊರಡಿಸಿದ್ದಾರೆ ಅನ್ನುವಂಥದ್ದು. ಆ ಪರಾಮರ್ಶನ ಗ್ರಂಥಗಳು ಯಾವುದು ಅನ್ನುವಂಥದ್ದು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ನಾವು ಓದಬೇಕಾಗಿರುವಂಥದ್ದು ಯಾವುದಪ್ಪ ಅಂದರೆ ಕನ್ನಡ ಸಾಹಿತ್ಯ ಚರಿತ್ರೆ ಅನ್ನುವಂಥದ್ದು. ಇಂಪಾರ್ಟೆಂಟ್ ಆಗಿರುವಂಥದ್ದು ಏನಪ್ಪ ಅಂತಂದರೆ ಕನ್ನಡ ಸಾಹಿತ್ಯ ಚರಿತ್ರೆ. ಈ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಬರುವಂಥ ಉಪಘಟಕಗಳ ವಿವರಣೆ ಏನಿದೆಯಪ್ಪ ಅಂದರೆ ಪಂಪ ಪೂರ್ವಯುಗ, ಹರಿಹರ ಯುಗ, ಕುಮಾರವ್ಯಾಸ ಯುಗ, ಆಧುನಿಕ ಯುಗ ಅಂತೇಳಿ 4 ಯುಗಗಳನ್ನು ಕೂಡ ನಾವಿಲ್ಲಿ ಅಧ್ಯಯನವನ್ನು ಮಾಡಬೇಕು. ಪಂಪ ಪೂರ್ವಯುಗ, ಪಂಪಯುಗ, ಹರಿಹರ ಯುಗ, ಕುಮಾರವ್ಯಾಸ ಯುಗ ಮತ್ತು ಆಧುನಿಕ ಯುಗ ಅಂತೇಳಿ ನಾವು ನೋಡಬೇಕಾಗುತ್ತೆ ಅನ್ನುವಂಥದ್ದು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ. ಅಲ್ಲಿ ಬರುವಂಥ ಜೈನ ಕವಿಗಳು ಯಾರ್ಯಾರದಾರ, ಕವಿಗಳು, ವಚನಕಾರರು, ವಚನ ಸಾಹಿತ್ಯ, ನವೋದಯ, ಪ್ರಗತಿಶೀಲ, ನವ್ಯ, ದಲಿತ ಮತ್ತು ಬಂಡಾಯ, ಸ್ತ್ರೀವಾದಿ ಸಾಹಿತ್ಯ, ಕಾದಂಬರಿ, ಸಣ್ಣ ಕಥೆಗಳ ಕುರಿತು ನಾವು ಕನ್ನಡ ಒಂದು ಸಾಹಿತ್ಯ ಚರಿತ್ರೆಯಲ್ಲಿ ನಾವು ಇಲ್ಲಿ ಅಧ್ಯಯನವನ್ನು ಮಾಡಬೇಕು. ನೆಕ್ಸ್ಟ್ ಎರಡನೇದಾಗಿ ಭಾರತೀಯ ಕಾವ್ಯ ಮೀಮಾಂಸೆ ಮತ್ತು ಪಾಶ್ಚಾತ್ಯ ಕಾವ್ಯಮೀಮಾಂಸೆ ಅನ್ನುವಂಥದ್ದು. ಇದರಲ್ಲಿ ಬರುವಂಥ ಉಪಘಟಕಗಳು ಯಾವಪ್ಪ ಅಂದರೆ ಭರತನ ನಾಟ್ಯಶಾಸ್ತ್ರ, ಅಲಂಕಾರ, ರೀತಿ ಪ್ರಸ್ಥಾನ, ಧ್ವನಿ ಪ್ರಸ್ಥಾನ, ಧ್ವನಿ ಅಂತರ್ಭಾವವಾದಿಗಳು, ಕವಿ ಕಾವ್ಯ ಸಹೃದಯ, ಕಾವ್ಯ ಲಕ್ಷಣಗಳು, ಕವಿತೆಯ ಆಕಾರ ಪರಿಕರಗಳು, ಕಾವ್ಯದ ಪ್ರಯೋಜನ, ರಸಧ್ವನಿ ವಿಚಾರ, ಧ್ವನಿ ಪ್ರಭೇದಗಳು, ವ್ಯಂಜಕ ಸಾಮಗ್ರಿ, ಗುಣೀಭೂತ ವ್ಯಂಗ್ಯ, ವ್ಯಂಜನ ವಿಚಾರ, ಭಾವವಿಭಾವ, ಅನುಭವ, ರಸಾನುಭವ, ರಸಪ್ರಭೇದ, ಶಾಂತರಸಗಳ ಕುರಿತು ನಾವಿಲ್ಲಿ ಭಾರತೀಯ ಕಾವ್ಯಮೀಮಾಂಸೆ ಮತ್ತು ಪಾಶ್ಚಾತ್ಯ ಕಾವ್ಯಮೀಮಾಂಸೆಯಲ್ಲಿ ಅಧ್ಯಯನ ಮಾಡಬೇಕು. ನೆಕ್ಸ್ಟ್ ಮೂರನೇ ಒಂದು ಅಧ್ಯಾಯ ಯಾವುದಪ್ಪ ಅಂದರೆ ಹೊಸಗನ್ನಡ ಮತ್ತು ಹಳಗನ್ನಡ ವ್ಯಾಕರಣ. ಇಲ್ಲಿ ಬರುವಂಥ ಹೊಸಗನ್ನಡ ಮತ್ತು ಹಳಗನ್ನಡ ವ್ಯಾಕರಣದಲ್ಲಿ ನಾವೇನನ್ನು ಅಧ್ಯಯನ ಮಾಡಬೇಕಪ್ಪ ಅಂದರೆ ಅಕ್ಷರ ಪ್ರಕರಣವನ್ನು ನಾವಿಲ್ಲಿ ತಿಳ್ಕೊಳ್ಬೇಕು. ಅದರ ಜೊತೆಗೆ ಸಂಧಿ ಪ್ರಕರಣ, ದೇಶೀಯ ಒಂದು ಶಬ್ದಗಳು, ಹೌದಾ. ನೆಕ್ಸ್ಟ್ ಅನ್ಯ ದೇಶೀಯ ಪ್ರಕರಣ, ನಾಮಪದಗಳು, ಅದರಲ್ಲಿ ಬರುವಂಥ ಲಿಂಗ, ವಚನ, ವಿಭಕ್ತಿಗಳು, ಕ್ರಿಯಾಪದದಲ್ಲಿ ಕ್ರಿಯಾರೂಪಗಳು, ಅಪೂರ್ಣ ಕ್ರಿಯಾಪದಗಳು, ಅವ್ಯಯ, ಪ್ರಯೋಗ, ಕ್ರಿಯಾಪದಗಳು ನಾವು ಇಲ್ಲಿ ಅಧ್ಯಯನವನ್ನು ಮಾಡ್ತೀವಿ ನೋಡಿ. ನೆಕ್ಸ್ಟ್ ಛಂದಸ್ಸು ಏನಪ್ಪ ಅಂತಂದರೆ ಛಂದಸ್ಸಿನಲ್ಲಿ ಬರುವಂಥ ಉಪಘಟಕಗಳು ಯಾವಪ್ಪ ಅಂದರೆ ಗಣ, ಪ್ರಾಸ, ಯತಿ, ಮಾತ್ರಗಣ, ಲಲಿತ ನೋಡಿ. ಮುಖ್ಯವಾಗಿ ಇಲ್ಲಿ ವೃತ್ತಗಳು, ಮಾತ್ರಗಣ, ಅಂಶಗಳು ನಾವಿಲ್ಲಿ ಅಧ್ಯಯನ ಮಾಡ್ತೀವಿ. ಮಾತ್ರಗಣದಲ್ಲಿ ಷಟ್ಪದಿ, ಕಂದ, ರಗಳವನ್ನು ನಾವಿಲ್ಲಿ ಓದಬೇಕಾಗತ್ತೆ. ಮತ್ತು ಅಂಶಗಣದಲ್ಲಿ ಲಲಿತ, ಉತ್ಸಾಹ, ಅಕ್ಕರಿಕೆ, ತ್ರಿಪದಿ, ಮದನವತಿ, ಎಳೆ ಸಾಂಗತ್ಯವನ್ನು ನಾವು ಓದಬೇಕು ಅನ್ನುವಂಥದ್ದು. ನೆಕ್ಸ್ಟ್ ಅಲಂಕಾರದಲ್ಲಿ ಬರುವಂಥ ಒಂದು ಘಟಕದಲ್ಲಿ 3 ಅಲಂಕಾರವನ್ನು ನಾವಿಲ್ಲಿ ನೋಡ್ತೀವಿ ಅನ್ನುವಂಥದ್ದು. ಶಬ್ದಾಲಂಕಾರ, ಅರ್ಥಾಲಂಕಾರ, ಅರ್ಥನ್ಯಾಸ ಅಲಂಕಾರ. ಅಲ್ಲಿ ಬರುವಂಥದ್ದು ಅನುಪ್ರಾಸ, ಯಮಕ, ಚಿತ್ರಕವಿತ್ವ. ಅದೇ ರೀತಿಯಾಗಿ ಅರ್ಥಾಲಂಕಾರದಲ್ಲಿ ಉಪಮಾಲಂಕಾರ, ರೂಪಕಾಲಂಕಾರ, ದೀಪಕಾಲಂಕಾರ, ದೃಷ್ಟಾಂತ ಅಲಂಕಾರ, ಉತ್ಪ್ರೇಕ್ಷ ಅಲಂಕಾರವನ್ನು ನಾವು ನೋಡಬೇಕು. ಮತ್ತು ಅರ್ಥಾಂತರನ್ಯಾಸ, ಶ್ಲೇಷ, ಸ್ವಭಾವೋಕ್ತಿಯನ್ನು ನಾವಿಲ್ಲಿ ಅಲಂಕಾರ ಎನ್ನುವಂಥ ಘಟಕದಲ್ಲಿ ನಾವು ಅಧ್ಯಯನವನ್ನು ಮಾಡಬೇಕು ಮತ್ತು ಓದಬೇಕಾಗತ್ತೆ ನೋಡಿ. ಭಾಷಾ ಬೋಧನೆಯ ಒಂದು ತತ್ವಗಳು, ಇದು ಪೆಡಗಾಜಿಗೆ ಸಂಬಂಧಪಟ್ಟಿರುವಂಥ ಒಂದು ವಿಷಯ ವಸ್ತು ಆಗಿದೆ ನೋಡಿ. ಏನಪ್ಪ ಅಂದರೆ ಪೆಡಗಾಜಿಗೆ ಸಂಬಂಧಪಟ್ಟಿರುವಂಥದ್ದನ್ನು ನಾವು ಹೇಳ್ತೀವಿ. ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂಥ ಒಂದು ಘಟಕಗಳು ಯಾವಪ್ಪ ಅಂದರೆ ಭಾಷೆಯ ಅರ್ಥ, ಉಗಮ, ಸ್ವರೂಪ, ಭಾಷಾ ಕೌಶಲ್ಯಗಳು, ಭಾಷಾ ಕಲಿಕೆ, ಮನೋವೈಜ್ಞಾನಿಕ ನಿಯಮಗಳು, ಭಾಷಾ ಬೋಧನೆಯ ಗುರಿಗಳೇನಿದ್ದಾವೆ, ಉದ್ದೇಶಗಳು ಮತ್ತು ಪದ್ಧತಿಗಳು, ಕನ್ನಡ ಭಾಷಾ ಪಠ್ಯಪುಸ್ತಕ, ಭಾಷಾ ಶಿಕ್ಷಕ ಬೋಧನಾ ಪದ್ಧತಿ, ಕ್ರಿಯಾ ಸಂಶೋಧನೆ, ಭಾಷಾ ಮೌಲ್ಯಮಾಪನ, ನಿರಂತರ ಮತ್ತು ವ್ಯಾಪಕ ಅಧ್ಯಯನದ ಕೌಶಲ್ಯಗಳು, ತರಗತಿಯ ನಿರ್ವಹಣೆ, ಬೋಧನೆ ಉಪಕರಣಗಳು, ಭಾಷಾ ಪ್ರಯೋಗಾಲಯ, ಭಾಷಾ ಚಟುವಟಿಕೆಗಳ ಕುರಿತು ನಾವಿಲ್ಲಿ ಅಧ್ಯಯನವನ್ನು ಮಾಡಬೇಕು. ಇದು ಭಾಷಾ ಬೋಧನೆಗೆ ಸಂಬಂಧಪಟ್ಟಿರುವಂತಂದರೆ ನಾವು ಬೋಧನಾಶಾಸ್ತ್ರ ಅಂತ ಹೇಳ್ತೀವಿ, ಆ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂಥ ಒಂದು ಅಧ್ಯಾಯ. ಇದಕ್ಕೆ ನಾವು ಓದಬೇಕಾಗಿರುವಂಥ ಪ್ರಮುಖ ಪರಾಮರ್ಶನೆಗಳು ಗ್ರಂಥಗಳು ಯಾವಪ್ಪ ಅಂತಂದರೆ ಕನ್ನಡ ಸಾಹಿತ್ಯ ಚರಿತ್ರೆ ತಸು ಶ್ಯಾಮರಾಯರು ಬರೆದಿರುವಂಥದ್ದು, ಮತ್ತೊಂದು ಕನ್ನಡ ಸಾಹಿತ್ಯ ಚರಿತ್ರೆ ರಂಶ್ರೀ ಮುಗುಳಿಯವರು ಬರೆದಿರುವಂಥದ್ದು, ಶಬ್ದಮಣಿ ದರ್ಪಣ DL ನರಸಿಂಹಾಚಾರ್ಯರವರು, ಸಾಮಾನ್ಯನಿಗೆ ಸಾಹಿತ್ಯ ಚರಿತ್ರೆ, ಇದು ಬೆಂಗಳೂರು ವಿಶ್ವವಿದ್ಯಾಲಯ ಪ್ರಕಟಿಸಿರುವಂಥ ಒಂದು ಪ್ರಕಟಣೆ. ಇದು 10 ಸಂಪುಟಗಳಲ್ಲಿ ನಮಗೆ ಸಿಗ್ತದೆ ಅನ್ನುವಂಥದ್ದು. ಮತ್ತು ಮುಂದುವರೆದು ಭಾರತೀಯ ಕಾವ್ಯಮೀಮಾಂಸೆ ತೀನಂಶ್ರೀ ಅವರು ಬರೆದಿರುವಂಥ ಒಂದು ಗ್ರಂಥ. ಮತ್ತು ಯುಗಧರ್ಮ ಮತ್ತು ಸಾಹಿತ್ಯ ದರ್ಶನ ಕೀರ್ತಿನಾಥ ಕುರ್ತಕೋಟೆ ಅವರು ಬರೆದಿರುವಂಥದ್ದು. ಪಾಶ್ಚಾತ್ಯ ಕಾವ್ಯಮೀಮಾಂಸೆ MV ಇನಾಮದಾರ್ ಅವರ ಒಂದು ಗ್ರಂಥ. ಮತ್ತು
ಶಬ್ದಮಣಿ ದರ್ಪಣ DL ನರಸಿಂಹಾಚಾರ್ಯ ಅವರದ್ದು. ಕನ್ನಡ ವ್ಯಾಕರಣ ದರ್ಪಣ ಕನ್ನಡ ಸಾಹಿತ್ಯ ಪರಿಷತ್ ಅವರ ಪ್ರಕಟಣೆಯಲ್ಲಿ ಹೊರಡಿಸಿರುವಂಥ ಒಂದು ಕೃತಿ. ಮತ್ತು ಕನ್ನಡ ಕೈಪಿಡಿ 2 ಮೈಸೂರು ವಿಶ್ವವಿದ್ಯಾಲಯದ ಒಂದು ಪ್ರಕಟಣೆಯಲ್ಲಿ ಬಂದಿರುವಂಥದ್ದು. ಕನ್ನಡ ಭಾಷಾಶಾಸ್ತ್ರ ಧಾರವಾಡ್ಕರ್ ಸರ್ ಅವರು ಬರೆದಿರುವಂಥದ್ದು. ಹೊಸಗನ್ನಡ ವ್ಯಾಕರಣ ವಿದ್ವಾನ್ ಎನ್ ರಂಗನಾಥ ಶರ್ಮಾ ಅವರು ಬರೆದಿರುವಂಥದ್ದು. ಅದೇ ರೀತಿ ಕನ್ನಡ ಮಧ್ಯಮ ವ್ಯಾಕರಣ ಇದು ಯಾರ್ದಪ್ಪ ಅಂದರೆ ತೀನಂ ಶ್ರೀ ಅವರು ಬರೆದಿರುವಂಥ ಅಂತ ಹೇಳ್ತೀವಿ ನಾವು. ನೆಕ್ಸ್ಟು ಕನ್ನಡ ಛಂದ ಸ್ವರೂಪ ವೆಂಕಟಾಚಲಶಾಸ್ತ್ರಿ. ಕನ್ನಡ ಛಂದೋ ವಿಕಾಸ DS ಕರ್ಕಿ ಅವರದ್ದು. ಇದು ಪೆಡಗಾಜಿಗೆ ಸಂಬಂಧಪಟ್ಟ ಹಾಗೆ ಮಾತೃಭಾಷಾ ತತ್ವ ಮತ್ತು ಬೋಧನಾ ಮಾರ್ಗ ಅನ್ನುವಂಥ ಅನಸೂಯ ವಿ ಪರಗಿ ಅವರು ಬರೆದಿರುವಂಥ ಪುಸ್ತಕ. ಇದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪುಸ್ತಕ, ಇರಲೇಬೇಕು ನೋಡಿರಿ ಪ್ರತಿಯೊಬ್ಬರ ಹತ್ರ. ನೆಕ್ಸ್ಟು ಆಧುನಿಕ ಶಿಕ್ಷಣದ ಒಲವುಗಳು DSCRT ಅವರು ಬರೆದಿರುವಂಥ ಒಂದು ಪಠ್ಯಪುಸ್ತಕ. ಅದೇ ರೀತಿಯಾಗಿ ಭಾಷೆ ಮತ್ತು ಕನ್ನಡ ಬೋಧನೆ NB ಕೊಂಗವಾಡ ಅವರದ್ದು. ಕನ್ನಡ ಭಾಷಾಶಾಸ್ತ್ರ ರಾಯ ಧಾರವಾಡ್ಕರ್ ಅವ್ರದ್ದು. ಅದೇ ರೀತಿಯಾಗಿ ಭಾಷಾ ವಿಜ್ಞಾನದ ಮೂಲ ತತ್ವಗಳು M ಚಿದಾನಂದ ಮೂರ್ತಿಯವರು ಬರೆದಿರುವಂಥದ್ದು. ತೌಲನಿಕ ಕಾವ್ಯಮಂಸೆ H ತಿಪ್ಪೇರುದ್ರ ಸ್ವಾಮಿ. ಕಾವ್ಯಾರ್ಥ ಚಿಂತನ GS ಶಿವರುದ್ರಪ್ಪನವರು. ಇಷ್ಟು ಕನ್ನಡ ಒಂದು ಭಾಷೆಗೆ ನಾವು ಓದಬೇಕಾಗಿರುವಂಥ ಒಂದು ಪುಸ್ತಕ ಆಗಿದೆ. ಅಂದರೆ ಕನ್ನಡ ಭಾಷಾ ಶಿಕ್ಷಕರಿಗೆ ಓದಲೇಬೇಕಾಗಿರುವಂಥ ಪ್ರಮುಖ ಪರಾಮರ್ಶನ ಗ್ರಂಥಗಳಾಗಿದ್ದವು ಅನ್ನುವಂಥದ್ದು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯ ಜೊತೆಗೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.